ಇಲ್ಲಿ ಬಿಸ್ನೆಸ್ ಆಗ್ತಾಯಿಲ್ಲ. ಇದಾಗಲೇ 1.5 ವರ್ಷದಿಂದ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀವಿ. ಆ ಪ್ರಾಬ್ಲಮ್ ಹೆಂಗೆ ಅಂತಂದರೆ ಇವಾಗ ಎಲ್ಲ ರೇಟ್ಗಳು ರೈಸ್ ಆಗಿಬಿಟ್ಟಿದೆ. 7.5 8 ರೂಪಾಯಿ 9 ರೂಪಾಯಿ ಇತ್ತು ಪ್ಲೇವುಡ್ಡು, ಹೆಂಗೋ ಆರ್ಗನೈಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಫ್ಲಕ್ಸು 6.5 ರೂಪಾಯಿ ಇದ್ದಿದ್ದು 8 ರೂಪಾಯಿ ಆಗಿದೆ. ನಂತರ ಪ್ಲೇವುಡ್ಡು 7.5 8 ರೂಪಾಯಿ ಇದ್ದಿದ್ದು 16 ರೂಪಾಯಿ ಆಗಿದೆ. ಆಮೇಲೆ ರೀಪರು 7 ರೂಪಾಯಿ ಇದ್ದಿದ್ದು ಈಗ 8 ರೂಪಾಯಿ ಆಗೈತೆ. ಸೊ ಲೇಬರ್ ಕಾಸ್ಟು ಜಾಸ್ತಿ ಆಗಿದೆ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗದಿರೋ ಹೊತ್ತಿಗೆ ನಾವು ಬಂದ್ ಮಾಡ್ತಾಯಿದ್ದೀವಿ. ಅಪ್ಪು ಸರ್ದು ಕಟೌಟ್ ಇದು ಮಾಡ್ತಾ ಇದ್ದೀರಾ ಈಗ? ಹೌದು, ಲಾಸ್ಟಾ ಹೇಗೆ ಅಂತ? ಸತ್ಯವಾದ ಮಾತು ಇದು, ನೀವು ಕೇಳ್ಬಿಟ್ರೋದು ನಿಜ. ಇನ್ನು ಮುಂದೆ ನಡ್ಸೋಕ್ಕಾಗಲ್ಲ. ಅಂದರೆ ನಿಮಗೆ ಮೊದಲೇ ಹೇಳಿದಾಗೆ 1.5 ವರ್ಷದಿಂದ ಇದನ್ನು ಎಕ್ಸ್ಪೆರಿಮೆಂಟ್ ಆಗಿ ಇಟ್ಕೊಂಡು ಏನೋ ಇಂಪ್ರೂವ್ಮೆಂಟ್ ಇಂಪ್ಲಿಮೆಂಟ್ ಆಗ್ಬೋದು ಅನ್ನೋ ಒಂದು ಧೈರ್ಯಕ್ಕೋಸ್ಕರ ಸಾಲ ಸೋಲ ಮಾಡಿ ಹೆಂಗೋ ಅಡ್ಜಸ್ಟ್ ಮಾಡಿ ಮುಂದುವರಿಸಿದೆ. ಬಟ್ ಇನ್ನು ಇದನ್ನು ಮುಂದುವರ್ಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ನಮಗೆ ಮಾನ ಮರ್ಯಾದೆ ಇಲ್ದಂಗೆ ಆಗುತ್ತೆ ಅಷ್ಟೇ. ಯಾಕೆಂದರೆ ಕೆಲಸಕ್ಕೆ ಅದು ತಕ್ಕಂತೆ ಮರ್ಯಾದೆ ಸಿಕ್ಕಿದ್ರೆ ಮಾತ್ರ ನಾವಿನ್ನೂ ಉಳ್ಕೊಳ್ಳೋಕೆ ಜಾಗ ಸಿಗುತ್ತೆ, ಉಳ್ಕೊಳ್ಳೋಕೆ ಒಂದು ಮರ್ಯಾದೆ ಇರುತ್ತೆ. ಆ ತಕ್ಕಂಥ ಬೆಲೆ ಸಿಗಲಿಲ್ಲ ಅಂದಮೇಲೆ ನಾವು ಇರಬಾರ್ದಲ್ಲಿ. ಇದು ಪ್ರತಿ ಉತ್ತರ ಅದೇ. ಯಾರಾದರೂ ಕಾಲ್ ಮಾಡಿ ಏನಾದರೂ ಕೇಳಿದ್ರ ಈ ವಿಚಾರ ಏನಾದರೂ ಗೊತ್ತಾಗ್ಬಿಟ್ಟು? ತುಂಬ ಜನ ಫೋನ್ ಮಾಡ್ತಿದ್ದಾರೆ. ಫ್ರೆಂಡ್ ಸರ್ಕಲ್ ಆಗಲಿ, ಪ್ರೊಡ್ಯೂಸರ್ಸ್ಗಳಾಗಲಿ, ಡಿಸ್ಟ್ರಿಬ್ಯೂಟರ್ಗಳಾಗಲಿ, ಯಾಕೆ ಈ ಥರ ಮಾತಾಡ್ತಿದ್ಯಾ, ಏನಾಗಿದೆ ನಿನಗೆ? ಅವರು ಸ್ಟ್ರಿಕ್ಟಾಗಿ ಬಿಹೇವ್ ಮಾಡ್ತಿದ್ದಾರೆ. ಏನೇ ಕಾರಣಕ್ಕೂ ನೀವು ಎಲ್ಲಾದರೂ ಬಿಡೋಕ್ಕಿಲ್ಲ, ಎತ್ತಾಕೊಂಬತ್ತೀವಿ ಆ ಸ್ಟೈಲೆಲ್ಲ ಮಾತಾಡ್ತಿದ್ದಾರೆ ಪಾಪ. ಈಗ ಹೆಂಗೆ ಅಂದರೆ ಅವರಿಗೆ ಅಡ್ಜಸ್ಟಬಲ್ ರೇಂಜಿಗೆ ಮಾಡಿಕೊಡ್ತಿದ್ದೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಏನಂದ್ರೆ ಈಗ ಆ ಅಡ್ಜಸ್ಟಬಲ್ ರೇಂಜು ಮಾಡೋಕ್ಕಾಗಲ್ಲ ಅಂತಂದಮೇಲೆ ಏನಕ್ಕೆ ಅಂತಂದ್ಬಿಟ್ಟು ಅವ್ರು ಪ್ರತಿ ಉತ್ತರ ಕೊಡ್ತಾಯಿದ್ದೀನಿ ಅಷ್ಟೇ. ರಾಜವಂಶ ಕುಟುಂಬಕ್ಕೆ ತೀರಾ ಹತ್ತಿರದವ್ರು ನೀವು. ಇನ್ನೊಂದು ಹೇಳಬೇಕು ಅಂದರೆ ದೊಡ್ಡ ಮನೆ ವಿಚಾರ ಹೇಳಬೇಕು ಅಂತಂದರೆ ಇಡೀ ಖಾನ್ದಾನ್ ಅಂದರೆ ನಮ್ಮ ದೊಡ್ಡವರು ಅಪ್ಪಾಜಿಯವರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತ ಮಾಡಿದ್ವಿ, ಅವರು, ನಂತರ ಅಪ್ಪು ಸರ್, ಅವರು ಇರುವ ತನಕ ನಮ್ಗೆ ಇದುವರೆಗೂ ಒಂದು ತೊಂದರೆ ಅನ್ನೋದು ಇರಲಿಲ್ಲ. ಒಂದು ತೊಂದರೆ ಅನ್ನೋದು ಹೆಂಗೆ ಹೇಳಬೇಕು ಅಂದರೆ ವರ್ಷ ಎಲ್ಲ ಕೆಲಸ ಮಾಡ್ತಿದ್ವಿ. ಈ ಒಂದೊಂದು ಸಾರಿ ನಮ್ಮ ಅಪ್ಪು ಸರ್ ಪಿಕ್ಚರ್ ರಿಲೀಸ್ ಆಯಿತು ಅಂದರೆ 1.5-2 ಲಕ್ಷ ರೂಪಾಯಿ ಗಂಟೆ ಖರ್ಚು ಮಾಡ್ತಿದ್ವಿ. ನಮಗೊಂಥರ ಸಂತೋಷ ಇರ್ತಿತ್ತು ಮಾಡಿ ಒಂಥರ ಇದು ಮಾಡ್ಕೊಂಡು ಹೋಗೋದ್ರಲ್ಲಿ. ಸೊ ಇವಾಗ ಏನಾಗಿದೆ ಅಂದರೆ 70 ಇರೋದ್ಮೇಲೆ ಏನೇನಕ್ಕೂ ಇಲ್ಲ ಅಂದರೆ ಯಾವುದು ಹೀರೋಗಳಿಲ್ಲ ಇಲ್ಲಿ. ಮೇಯ್ನ್ ಏನು ಆಗಿದೆ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಂದರೆ ಒಳ್ಳೆ ಡೈರೆಕ್ಟರ್ಗಳಿಲ್ಲ, ಒಳ್ಳೆ ಹೀರೋಗಳಿಲ್ಲ, ಒಳ್ಳೆ ನರೇಟರ್ಸ್ ಇಲ್ಲ, ಒಳ್ಳೆ ಸ್ಟೋರಿ ರೈಟರ್ಸ್ ಇಲ್ಲ. ಎಲ್ಲ ಈಗ ಸಾಧಾರಣ ಇವಾಗ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇವಾಗ ಅಪ್ಪು ಪಿಕ್ಚರ್ ರಿಲೀಸ್ ಆಗುತ್ತೆ ಅಂತಂದರೆ ಫಸ್ಟ್ ಬರ್ತಾಯಿದ್ದು ನಮ್ಮ ಆಟೋ ಡ್ರೈವರ್ಗಳು, ಹೋಟೆಲ್ ಸಪ್ಲೈಯರ್ಗಳು, ಸ್ವೀಪರ್ಗಳು, ನಂತರ ಈ ಬಸ್ ಡ್ರೈವರ್ಗಳು, ಇತರೆ ಹತ್ತತ್ರ ಇಲ್ಲ ಅಂದರು ಫಸ್ಟ್ ಡೇ ಫುಲ್ ಮಾಡ್ತಾಯಿದ್ದು ಅವರೇ, ನಾವುಗಳಲ್ಲ, ಫ್ಯಾನ್ಸ್ಗಳಲ್ಲ. ಅವರೇ ಮುಖ್ಯವಾದ ಫ್ಯಾನ್ಸ್ ಇದ್ದವರು. ಅವರೇ ಈಗ ಟರ್ಮಿನೇಟ್ ಆಗಿಬಿಟ್ಟಿದ್ದಾರೆ. ಹೆಂಗೆ ಕನ್ನಡ ಸಿನಿಮಾ ಎಷ್ಟು ನೋಡಿದ್ರು ಅಷ್ಟೇ 10 ಸಿನಿಮಾ ಜೋಡಿಸಿ ಒಂದು ಕತೆ ಮಾಡ್ಕೊಂಡು ಬಂದು ಮಾಡ್ತಿದ್ದಾರೆ. ನಮ್ಗೆ ನೋಡಿಲ್ಲ ಪಿಕ್ಚರ್ ಇದು ಮುಂಚೆ ಬಂದಿದ್ದು, ನಮಗೇನು ಗೊತ್ತಾಗಲ್ವ? ತೆಲುಗು ಪಿಕ್ಚರಿಂದ ಕನ್ನಡ ಪಿಕ್ಚರ್ಗೆ ಕನ್ವರ್ಟ್ ಮಾಡ್ತಿದ್ದಾರೆ, ನಮ್ಗೆ ಗೊತ್ತಾಗಲ್ವಾ? ಅದು ನೋಡಿ ನಾವೇ ಮಾಡಬೇಕು. ಒಂದೇ ಸರಿ ತೆಲುಗು ತಮಿಳು ನೋಡ್ಕೊಂಡು ಹೆಂಗೋ ಬದುಕೋಣ ಬಿಡಿ. ಎಂಟರ್ಟೈನ್ಮೆಂಟ್ ಅದರಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಬಿಡ್ತಾಯಿದ್ದಾರೆ, ಇನ್ನೂ ಚೆನ್ನಾಗಿರುತ್ತೆ ನಮ್ಗೆ ನೋಡೋಕ್ಕೆ ಅಂತ ಇದು ಮಾಡಿದ್ದೀರ. ಸೊ ಅದ್ರಲ್ಲಿ ಅವರಲ್ಲಿ ಇದ್ರಲ್ಲಿ ತಪ್ಪೇ ಇಲ್ವಲ್ಲ. ಇವಾಗ ಸಾಧಾರಣ ಪ್ರಜೆ ಅಂತ ಹೇಳ್ತಾನೆ ಅಂದಮೇಲೆ ನಾನೊಬ್ಬ ದೊಡ್ಡವನಾಗಿ ಪ್ರೊಡ್ಯೂಸರ್ ಆಗಿದ್ದು ಏನಕ್ಕೆ ಲೊಟ್ಟೆ ಆಡ್ಕೊಂಡು ಕೂತ್ಕೋಬೇಕೀಗ? ಏನಪ್ಪ ನಾನು 2 ಪ್ರೊಡಕ್ಷನ್ ಮಾಡಿ ತಪ್ಪು ಕೆಲಸ ಮಾಡ್ಬಿಟ್ಟೆ ಅಂತಂದ್ಬಿಟ್ಟು ಅಷ್ಟೇ. ಹಾಗಾಗಿ ಕಡೆ ವಾರಕ್ಕೆ ಒಂದು 10 ಸಿನಿಮಾ ರಿಲೀಸ್ ಆಗ್ತವೆ ವಾರದಲ್ಲಿ 10 ಸಿನಿಮಾ ಅಲ್ಲ 20 ಸಿನಿಮಾ ಮಾಡಿದ್ರು ನಮ್ಮ ಇದು ಬರ್ತಾಯಿಲ್ಲ, TRP ಬರ್ತಾಯಿಲ್ಲ. ಕಾರಣ ಏನೋ ಥಿಯೇಟ್ರಿಗೆ ಸಿಂಗಲ್ ಸ್ಕ್ರೀನ್ಗೆ ಯಾರೂ ಬರ್ತಾಯಿಲ್ಲ. ಹಾಗಂತ ಮಾಲಿಗೆ ನುಗ್ತಾ ಇದ್ದಾರೆ ಮಾತ್ರ ತಿಳ್ಕೊಬೇಡಿ. ಮಾಲಲ್ಲಿ ಏನು ಅಂದರೆ ಈ ಬಿಸಿಲು ಕಾಲದಲ್ಲಿ ನೆಮ್ಮದಿಯಾಗಿ ಕುತ್ಕೊಳ್ಳೋಕೆ ಹೋಗ್ತಾವ್ರೆ. ಟಿಕೆಟ್ ಎಷ್ಟು ಕುತ್ಕೊಂಡು ಟಿ ವಿ ಇದು ಮಲ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದಾರೆ ಅಷ್ಟೇ. ಪಿಕ್ಚರ್ ನೋಡೋಕೆ ಯಾವ ಮಾಲ್ಗಳಿಗೂ ಹೋಗ್ತಾಯಿಲ್ಲ, ಸಿಂಗಲ್ ಸ್ಕ್ರೀನ್ಗೂ ಹೋಗ್ತಾಯಿಲ್ಲ. ಇದು ಮೈನ್ ಪ್ರಾಬ್ಲಮ್ ಬರ್ತಾ ಇರೋದು ನಮಗೆ. ಚೆನ್ನಾಗಿತ್ತ ಪಿಕ್ಚರ್ 100% ತೊಗೊಳುತ್ತೆ. ಇವಾಗ ಕಾಂತಾರ ಪಿಕ್ಚರ್ ರಿಲೀಸ್ ಆಯಿತು ಅಪ್ಪು ಸರ್ ಹೋದ್ಮೇಲೆ. ಕಾಂತಾರ ಯಾವ ರೇಂಜಿಗೆ ಹೋಯ್ತು ಯಾರು ಹೇಳೋ ಅವಶ್ಯಕತೆನೇ ಇಲ್ಲ, ಆ ರೇಂಜಿಗೆ ಹೋಗಿದೆ ಅದು. ಅದನ್ನು ಮತ್ತೆ ಬಾ ಅಂತ ಕರಿತಾಯಿದ್ವಿ, ಬಾಟ್ರು ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ. ಅದೇನೋ ಬಂದು ನಿಂತ್ಕೊಂಡೇನೋ ಉಸಿರಾಡಿದ್ರೆ ಮತ್ತೆ ನಾವು ಉಸಿರು ತೊಗೊಳಕ್ಕೆ ಈಸಿ ಆಗುತ್ತೆ. ಇಲ್ವಾ? ನಾವು ಶಟ್ ಡೌನ್ ಮಾಡ್ಕೊಂಡು ಹೋಗ್ತಾ ಇರೋದು ಈಗ ಕರೆಕ್ಟ್ ಅನಿಸುತ್ತೆ ಅಷ್ಟೇ. ಇಲ್ಲ ಅಣ್ಣ ಆ ಲೆಕ್ಕದಲ್ಲಿ ನೀವು ರಿವಾಪನ್ ಆಗುತ್ತೆ ಮಾತ್ರ ತಿಳ್ಕೊಬೇಡಿ. ಇನ್ನಿತರ ಯಾರಿದ್ದಾರೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇನ್ನಿತರಗಳು ಯಾರಿರ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇವಾಗ ಒಂದು ವಿಷಯ ಹೇಳ್ತೀನಿ, ನೀವು ನಿಮ್ಮ ವಯಸ್ಸು ಚಿಕ್ಕದು. ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬೆಂಗಳೂರು ಒಂದು ಕರ್ನಾಟಕದಲ್ಲಿ 68,000 ಜನ ಲೆಟರ್ ಪೇಂಟರ್ ಆರ್ಟಿಸ್ಟ್ಗಳಿದ್ರು. 90 ಜನ ನಮ್ಮ ಸಿನಿಮಾ ಇಂಡಸ್ಟ್ರಿ ಈ ಕೆಲಸ ಮಾಡೋರು ಇದ್ದರು ಆರ್ಟಿಸ್ಟ್ಗಳು. ಇವರೆಲ್ಲ ಎಲ್ಲಿದ್ದಾರೆ ಸರ್ ಹೇಳಿ ಸರ್? ಇರೋದು ನಾನಿಬ್ಬರು, ನಾನು ಅನಟಮಿಸ್ಟು, ಅವ್ರು ಆರ್ಟಿಸ್ಟು. ನಾವಿಬ್ಬರು ಬಿಟ್ಟಾದ್ರೆ ನೀವು ಆರ್ಟಿಸ್ಟ್ಗಳು ತೋರಿಸಿ ನೋಡೋಣ. 90 ಜನ ಲೆಸನ್ ಇದ್ದೀವಿ, ಈಗ ಇಬ್ಬರೇ ಇದ್ದೀವಿ. ಬಾಕಿ ಏನಾದರೂ ಯಾರನ್ನ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಯಾರು ಯೋಚನೆ ಮಾಡೋದು? ಹಾಗೆ 68,000 ಜನ ಲೆಟರ್ ಪೇಂಟಿಂಗ್ ಆರ್ಟಿಸ್ಟ್ಗಳು, ಅವರೆಲ್ಲ ಏನಾದರೂ ಎಲ್ಲೋದ್ರು, ಏನು ಮಾಡಿದ್ದಾರೆ, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಅದರಲ್ಲಿ 75% ಜನಗಳು ಹೋಗಾಯಿತು.
ಇನ್ನು 25 ಭಾಗನ ಕುಡುಕರು ಕುಳ್ಳಂಗುಟ್ರು ಅವರೆಲ್ಲ ಇರ್ತಾರೆ. ಹೆಂಗೆ ಅಂತಂದರೆ ಈ ಡಿಜಿಟಲಿಂದ ಬಂದಿರೋ ವಧೆ. ಡಿಜಿಟಲ್ ಮಾರ್ಕೆಟ್ ಹೆಂಗೆ ಅಂತಂದರೆ ಇನ್ಸ್ಟೆಂಟ್ 5 ನಿಮಿಷದಲ್ಲಿ ಬ್ಯಾನರ್ ಡೆಲಿವರಿ, 5 ನಿಮಿಷ ಬ್ಯಾನರ್ ಡೆಲಿವರಿ ಕೊಡ್ತಾರೆ. ತೊಗೊಂಡಾಗ ಅಂಗಡಿ ಮುಂದೆ ಅಂಗಡಿ ಓಪನ್ ಮಾಡಿಬಿಡ್ತೀವಿ. ಅದೇ ಮುಂಚೆ ಅಂತಂದರೆ 15 ಮುಂಚೆ ಹೋಗಿ ಬೋರ್ಡ್ ಆರ್ಡ್ರ್ ಕೊಡಬೇಕು. ಪಿಕ್ಚರ್ ರಿಲೀಸ್ ಹೋದರೆ 1 ತಿಂಗಳು ಮುಂಚೆ ಬರಬೇಕು. ಹೆಂಗೆ ಅಂದರೆ ಪುಟ್ಟಣ್ಣ ಕಣಗಾಲ್ ಅವರು ರವಿಚಂದ್ರನ್ ಸರ್ 1 ತಿಂಗಳು ಮುಂಚೆ 1.5 ತಿಂಗಳು ಮುಂಚೆ ಕರೆದ್ಬಿಡೋರು, ಅಥವಾ ನಮ್ಮ ಆಫೀಸ್ ಬಂದ್ಬಿಡೋರು ಡೈರೆಕ್ಟಾಗಿ ಹೇಳ್ದೆ ಕೇಳಿ ಬಂದ್ಬಿಡೋರು. ಬಂದ್ಬಿಟ್ಟು ಚಿನ್ನಪ್ಪಣ್ಣ ಏನು ಮಾಡ್ತಿದ್ದೆ, ಒಂದು 10 ನಿಮಿಷ ಕೂತ್ಕೊಳ್ಳಿ ಅನ್ನೋ ಕೂತ್ಕೊಂಡ್ರೆ ಅವರ್ಸ್ಗಳು ಗಟ್ಟೆ ಸ್ಕೆಚ್ ಹಾಕೊಂಡು ಕೂತ್ಕೊಳ್ಳಿ. ಪರವಾರಲ್ಲಿ ಪಾಂಡವರು ಡಿಸೈನ್ ರೆಡಿ ಮಾಡಬೇಕು, ಪೋಸ್ಟದು ಅಥವಾ ಒಂದು ಬ್ಯಾನರ್ ರೆಡಿ ಮಾಡಬೇಕು, ಅದು ಡಿಸೈನ್ಗಳು ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋರು ಡ್ಯಾಡಿ ಅವ್ರ ಜೊತೆ. ಅವ್ರ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ನಮ್ಗೆ ಅರ್ಥ ಆಗೋದು. ಕ್ರಿಯೇಟಿವಿಟಿ, ಆ ಕ್ರಿಯೇಟಿವಿಟಿಯಲ್ಲಿ ಇದ್ದವ್ರು ನಾವೆಲ್ಲ. ಆ ಕ್ರಿಯೇಟಿವಿಟಿನ ಯಾರು ಜಾಗ ಕೊಡ್ತಿದ್ದಾರೆ? ಯಾರೂ ಇಲ್ಲ. ಗೌರ್ಮೆಂಟಾ, ಚೇಂಬರಾ, ಒಬ್ಬ ಡೈರೆಕ್ಟ್ರಾ, ಒಬ್ಬ ಪ್ರೊಡ್ಯೂಸರಾ, ಯಾರು ಬಂದಿದ್ದಾರೆ ಸ್ವಾಮಿ? ಯಾರೂ ಇಲ್ಲ. ಅವ್ರು ಟ್ಯಾಪ್ ಹಾಕೊಂಡು ಕೂತಾರೆ 64 ವರ್ಷ. ಇನ್ನು ಎಷ್ಟು ವರ್ಷ ಕೆಲಸ ಮಾಡ್ಬೋದು ಅವರು? ಏನಿಲ್ಲ. ನನ್ನ ಕೈಲಾದ ನಾನು ನೋಡ್ಕೊತೀನಿ, ನಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ಕೊಂಡು ನಾನು ನೋಡ್ಕೊತೀನಿ. ಆಯಿತಾ? ಇವ್ರು ಹೆಂಗೆ ಬದುಕ್ತಾರೆ? ಯಾರನ್ನ ಯೋಚನೆ ಮಾಡಿದಾರಾ? ಇದು ಸುಮಾರು ಒಂದು 5 ವರ್ಷದಿಂದ ಬಡ್ಕೋತಾ ಇದ್ದೀನಿ ಗೌರ್ಮೆಂಟ್ಗಾಲಿ ಇವ್ರಿಗಾಲಿ. ಇವರೆಲ್ಲ ಹೋದ್ಮೇಲೆ ನೀವೇನು ಮಾಡ್ತೀರಾ? ಕನ್ನಡದ ರತ್ನಗಳು ಇವರೆಲ್ಲ ಹೇಳಬೇಕು ಅಂದರೆ. ಲೆಜೆಂಡ್ಸ್ ಅಂತ ಯಾಕೆ ಅವಾರ್ಡ್ ಕೊಟ್ರಿ ನಮ್ಮ ಅಪ್ಪಗೆ ನೀವು? ನಮ್ಮ ತಂದೆಯವರಾದ ಚಿನ್ನಪ್ಪನವ್ರು ಯಾಕೆ ಲೆಜೆಂಡ್ಸ್ ಅಂತ ಅವಾರ್ಡ್ ಕೊಟ್ರಿ? ಬೈ ಅದೇ ಕೆಲಸ ಇತ್ತು. ಸ್ಟೇಟ್ ಅವಾರ್ಡ್ ಕೊಟ್ರಿ, ಲೆಜೆಂಡ್ರಿ ಅವಾರ್ಡ್ ಕೊಟ್ರಿ, ಏನೋ ಎಂಥದ್ದು ಅವಾರ್ಡ್ ಸುಮಾರು 21 ಅವಾರ್ಡ್ ಕೊಟ್ಟಿದ್ರಿ. ಏನು ಕೊಟ್ರಿ? ಬೈ ಬೇಡ, ಈ ಕೆಲನೇ ಬೇಡ. ಎಲ್ಲ ಒಂದು ಜಾಗದಲ್ಲಿ ಫುಟ್ಪಾತ್ ಬಣ್ಣ ಹೊಡ್ಕೊಂಡು ಬದುಕೋಬೋದಲ್ಲ, ಗೋಡೆ ಬಣ್ಣ ಹೊಡ್ಕೊಂಡು ಬದುಕ್ತೀವಿ ಬಿಡಿ. ನಿಮ್ಗೆ ಬೇಕಾಗಿಲ್ಲ ಬಿಡಿ, ನಿಮ್ದು ನಮಗೆ ಹಂಗೆ ಅನ್ಕೊಂಡು ಹೆಂಗೋ ಬದುಕೋಣ ಅಂತ ಹೋಗ್ತಾ ಇದೀವಿ ಅಷ್ಟೇ. ಈ ಸತ್ಯನ ನಿಜ ನಿಮ್ಗೆ ಗೊತ್ತಾ ಇಲ್ವಾ? ಇದನ್ನು ಸರ್ವೆ ಮಾಡಿ. ಇದಕ್ಕಿನ್ನ ಸುಪೀರಿಯಾರಿಟಿ ಫಿಗರ್ ನಿಮಗೆ ಸಿಗುತ್ತೆ. ನಿಮ್ಮ ಜನ್ರೇಷನ್ ಹೋಗ್ತಾ ಇದೆ. ನನಗೂ ಮಕ್ಕಳಿದ್ದಾರೆ 3 ಜನ, ಎಲ್ಲ ಎಲ್ಡರ್ಸು. ಅವರು ಕೆಲಸ ಮಾಡ್ತಿದ್ದಾರೆ ಈಗ. ಅವ್ರಿಗೂ ಅರ್ಥ ಆಗ್ತಿದೆ. ಡ್ಯಾಡಿ ಇನ್ನು ಮುಂದೆ ಬರಲ್ಲ, ಇದು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತೀಯ? ಅಪ್ಪ ಮಾಡ್ಕೊಂಡಿದ್ದು ಹಾಲು ಮರದಾಗುತ್ತೆ, ನೇಣ ಕಳ್ಕೊಯ್ತೀಯಾ? ನೇಣ ಕಂಡಾಯ್ತು, ಸತ್ತು ಆಯಿತು, ಇನ್ನೇನು ಮುಗಿದೆ ಅಲ್ಲಿ? ಎಲ್ಲ ಮುಗಿದೋಯ್ತು ಕತೆ. ಅಂದರೆ ಇದರಿಂದ ಏನು ಆಗೇ ಇಲ್ವಾ ಅಂತ ಹಿಂಗೆ ಮಾಡಿದ್ದಮ್ಮ 2007ನೇ ಇಸ್ವಿ ಗಂಟ ನಾವು ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ. 2005ನೇ ಇಸ್ವಿಗೆ ಇದು ಬಂತು ಗೊತ್ತಾ, ಪ್ರಿಂಟು, ಡಿಜಿಟಲ್ ಪ್ರಿಂಟು. ಆವತ್ತಿಂದ ನಮ್ಮದೆಲ್ಲ ಸತ್ತೋಯ್ತು. ಇವಾಗ 1.5 ವರ್ಷದಿಂದ ನಾವು ಈ ಕಲೆನ ಕಾಪಾಡಬೇಕು ಅಂತ ಹತ್ತತ್ರ 23 ಲಕ್ಷ ಸಾಲ ಮಾಡ್ಕೊಂಡೆ. ಏನಕ್ಕೋಸ್ಕರ? ಇಲ್ಲಿ 23,000 30,000 ಬಾಡಿಗೆ, ಸ್ಟಾಫ್ 13 ಜನ, ಇವ್ರನ್ನೆಲ್ಲ ಮೇಂಟೈನ್ ಮಾಡೋದಕ್ಕೋಸ್ಕರ. ಕೆಲಸ ಇಲ್ಲ ಅಂದ್ರೆ ಮೇಂಟೈನ್ ಮಾಡಿದ್ದೀನಿ. ಡಿಜಿಟಲ್ ಅನ್ನೋ ವಿಚಾರ 2005-2007 ಯಾವಾಗ ಬಂತು ಆವತ್ತಿಂದ ನಮ್ಮ ಆರ್ಟಿಸ್ಟ್ಗಳಿಗೆ ಮರ್ಯಾದಿನಿಲ್ಲ, ಹಂಗಾಗೋಯ್ತು. ಮುಂಚೆ ಆರ್ಟಿಸ್ಟ್ಗಳು ಅಂತಂದರೆ ಜನಗಳು ಕಾಯೋರು ಥಿಯೇಟ್ರುಗಳಲ್ಲಿ. ಯಾವ ಥರ ಕಟೌಟ್ ಬರುತ್ತೆ, ಹೇಗಿರುತ್ತೆ, ಹೆಂಗಿರುತ್ತೆ ಅದು ನೋಡಬೇಕು, ಹೆಂಗೆ ಕಟ್ತಾರೆ ಅನ್ನೋ ತಿಳ್ಕೊಬೇಕು ಅನ್ನೋ ವಿಚಾರಕ್ಕೆ ಬರೋದು. ಈಗ ಅಪ್ಪು ಸರ್ದೆ ರಾಜ್ಕುಮಾರ್ ಪಿಕ್ಚರ್ ಇಡಬೇಕಾದ್ರೆ ನಾವು ನೋಡಿದ್ದು, ಜೇಮ್ಸ್ ಪಿಕ್ಚರ್ ಇರ್ಬೇಕಾದ್ರೆ ನೋಡಿದೆ. ಕ್ರೌಡ್ ಹೆಂಗಿತ್ತು ಅಂತಂದರೆ ಮಿನಿಮಮ್ 6 ಗಂಟೆಗೆಲ್ಲ 120 ಜನ 150 ಜನ ಜನಗಳಿರೋರು ಥಿಯೇಟ್ರ್ ಮುಂದೆ. ಈಗ ನೀವು ತೋರಿಸಿ ಒಂದು 10 ಜನ ತೋರಿಸಿ ಸ್ವಾಮಿ, ಇಲ್ಲ. ಎಲ್ಲೋದ್ರು ಅವರೆಲ್ಲ? ಎಲ್ಲ ನೋಡಿ ಬೇಸತ್ತು ಬೇಡ ಸವಾಸ ಅಂತ ಹೋಗೋರೆ. ಇವಾಗ ನಾನೇನು ಮಾಡಬೇಕು? ಇದನ್ನು ಮುಚ್ಕೊಂಡು ಹೋಗ್ಬೇಕು ತಾನೆ. ಇನ್ನೂ ಇದ್ರಲ್ಲಿ ಕಂಟಿನ್ಯೂ ಮಾಡಿದ್ರೆ ನಾನು ಬದುಕ್ತೀನ? ನಿಜವಾಗ್ಲೂ ನಾನು ಬದುಕೋಕ್ಕಾಗಲ್ಲ. ಬಟ್ ನಾವು ಬುದ್ಧಿ ಬಂದಾಗಿಂದ ನೋಡಿದ್ದಂದ್ರೆ ಥಿಯೇಟ್ರಿಗೆ ಒಂದು ಕಳೆ ತರ್ತಾ ಇದ್ದಿದ್ದೆ ನೀವು. ಒಂದು ಕಟೌಟ್ ಕಟ್ಬಿಟ್ಟು ಅದಕ್ಕೇನೋ ಫ್ಯಾನ್ಸ್ ಎಲ್ಲ ಬಂದು ಹೌದು ಹಾಲು ಅಭಿಷೇಕ, ಹೂವು ಹಾರ ಹಾಕೋದು, ಆ ಥರ ವಾರ್ನಿಂಗ್ಗಳೆಲ್ಲ ಕಂಡಿದ್ದೀವಿ. ಯಾರೋ ನಮ್ಮ ಅಪ್ಪು ಸರ ವಾರ್ನಿಂಗ್ ಕೊಟ್ಟವ್ರು ನನಗೆ. ನಮ್ಮ ಬಸವ ಪಿಕ್ಚರು 96 ಅಡಿ ಕಟೌಟು ಕಟ್ಬಿಟ್ಟೆ ನಾನು 5 ಗಂಟೆಗೆಲ್ಲ ಮನೆಗೆ ಬಂದ್ಬಿಟ್ಟು ನೆಮ್ಮದಿ ಪಚ್ಕೊಂಡಿದ್ದೀನಿ. ಆಮೇಲೆ ಫೋನು, ಏನು ಕೃಷ್ಣ ಅಷ್ಟು ಹೋದ, ಯಾಕೆ ಕಟ್ತೀಯ ಕಟೌಟ್ಗಳು? ಥಿಯೇಟ್ರ್ನವರು ಒಬ್ಬ ಬಿದ್ದು ಕಾಲು ಮುರ್ಕೊಂಡವನೇ. ನಾನೇನಪ್ಪ ಮಾಡಲಿ? ನನ್ನ ಕರ್ತವ್ಯ ಏನೋ, ಫ್ಯಾನ್ಸ್ಗಳೇನೋ, ಪ್ರೊಡ್ಯೂಸರ್ನೋ ಅಷ್ಟೇ ನಾನು ಡ್ಯೂಟಿ ಮಾಡೋಕ್ಕಾಗೋದು. ಈ ನ್ಯೂಸು ಅಪ್ಪು ಸಾರ್ಗೆ ಹೋಗಿ ಅಪ್ಪು ಸಾರ್ ಕರೆದ್ಬಿಟ್ಟು, ಅಪ್ಪಜೇ ಇನ್ನೊಂದು ಸರಿ ಏನೋ ಹೈಟ್ ಆಗಿದೆ ಚೆನ್ನಾಗಿರಕ್ಕೆ, ಆ ಲೆವೆಲ್ಗೆ ಬೇಡ. 63 72 ಸಾಕು. ಇನ್ಮೇಲೆ ದೊಡ್ಡದು ಮಾಡೋಕ್ಕೆ ಹೋಗಬೇಡ, ಬೇಡ. ನೀವು ನೋಡು, ಜನಗಳು ಅವ್ರು ನಂಬಿ ನಾನಿದ್ದೀನಿ, ನನ್ನ ನಂಬಿ ಅವ್ರು ಇದ್ದಾರೆ. ಹಾಗಂತ ಅವ್ರು ಮೋಸ ಮಾಡಬಾರ್ದು. ಜೀವ ಕಳ್ಕೊಂಡ್ಮೇಲೆ ಇನ್ನೇನಿರುತ್ತೆ ಅಲ್ವಾ? ಬೇಡ. 63 ಇಲ್ಲ 72 ಮಾಡು ಸಾಕು. ಅದರಿಂದ ಮೇಂಟೈನ್ ಮಾಡೋದು. ಅದು ಹತ್ತಿಂದ ಇವತ್ತಿನ ಗಂಟ ಅಯ್ಯಪ್ಪ ಹೇಳಿದ ಪ್ರಕಾರನೇ ಬರ್ತಾಯಿದ್ದೀನಿ, ಹೋಗ್ತಾಯಿದ್ದೀನಿ. ಎಲ್ಲಿ ಸಿಕ್ಕಿದ್ರು ನಮಸ್ಕಾರ. ಫಸ್ಟ್ ಅವ್ರು ಹೊಡೆಯೋರು, ಆಮೇಲೆ ನಾವು ಹೊಡಿತಿದ್ರು. ನಾವು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ, ಟಕ್ಕಂತ ಬಂದು ಬಿಟ್ಬಿಡೋರು. ಹಂಗೆ ಅಯ್ಯಪ್ಪ ಅಂದರೆ ಎ ವೆರಿ ಗುಡ್ ಜೆಂಟಲ್ಮನ್ ಇನ್ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಅಯ್ಯಪ್ಪ ಒಬ್ಬನೇ. ಈ ನಮ್ಮ ತಮಿಳ್ನಾಡಲ್ಲಿ ಒಂದು ಸಾಂಗ್ ರಿಲೀಸ್ಗೆ ಅದರಲ್ಲಿ ಯಾರು ಚೀಫ್ ಗೆಸ್ಟು? ರಜನಿಕಾಂತ್ ಇದ್ದರು, ಆಮೇಲೆ ಅರ್ನಾಲ್ಡ್ ಸ್ಮಾಸ್ನಗರ್ ಇದ್ದರು. ಅವ್ರ ಜೊತೆ ಕೂರಿಸಿದ್ದು ಯಾರು? ಒಬ್ಬನೇ ನಮ್ಮ ಅಪ್ಪು ಸಾರ್ನ. ಯಾರದು? ನಮ್ಮ ಕರ್ನಾಟಕದ ಹೆಮ್ಮೆ ವಿಷಯ ತಾನೇ ಅದು. ಅಂಥ ವ್ಯಕ್ತಿತ್ವ ನಾವು ಕಳ್ಕೊಂಡಿದ್ದೀವಿ. ನಮಗೂ ಬೇಡ, ಬೇಜಾರಾಗಿದೆ, ಹೊಟ್ಬಿಡ್ತೀವಿ.
ಮತ್ತೆ ಅಪ್ಪು ಸರ್ದು ಯಾವ್ಯಾವ ಕಟೌಟ್ ಇದು ಮಾಡಿದ್ರಂತೆ ಯಾವ್ಯಾವ ಸಿನಿಮಾ ಎಸ್ ಸಿನಿಮಾ ನಿಮ್ಮ ಹತ್ರ ಲೆಕ್ಕ ಇದೆ, ಎಲ್ಲ ನಮ್ಮ ಲಿಸ್ಟಲ್ಲಿ ಐತೆ, ನಾವು ಮಾಡಿದ್ದೀವಿ. ಫಸ್ಟ್ ಪಿಕ್ಚರ್ ಅಪ್ಪುದು ಇವರು ಮಾಡಿರೋದೆ ಕಟೌಟು, ನಮ್ಮ ಪಾಂಡು ಅಂತ. ಸರ್ ಪಾಂಡವರು ಅಂತ ಅಟ್ಲೆ ತಿರ್ಕ. ಅವರೇ ಮಾತಾಡ್ತಾರೆ. ಹಾಂ ಆಯ್ತು ಮಾತಾಡಿ. ನನ್ನ ಹೆಸರು ಪಾಂಡ ಅಂತ. ಬೆಟ್ಟದ ಪಿಕ್ಚರಿಂದ ಮಾಡ್ತಾ ಇದ್ದೀವಿ. ಬೆಟ್ಟದ ಇಂದನೂ ಮಾಡಿದ್ರು. ಹೌದು. ಹಾಗಾದ್ರೆ ಎಕ್ಸ್ಪೀರಿಯನ್ಸ್ ಎಷ್ಟು ಸರ್ ನಿಮ್ಮದು? ನನಗೆ ಒಂದು 55 ವರ್ಷ ಆಗಿದೆ. ಓಕೆ, ಏನು ಅನಿಸುತ್ತೆ ಈಗೇನೋ ಕ್ಲೋಸ್ ಅಂತ ಇದು ಮಾಡ್ತಾ ಇದ್ದಾರೆ? ಕ್ಲೋಸ್ ಅಂದರೆ ಇವಾಗ ಇದರಿಂದ ಊಟ ಮಾಡಿ ಇದರಿಂದ ಬದುಕಿ 55 ವರ್ಷದಿಂದ ಇದರಿಂದ ಬಂದು ಇವಾಗ ಕ್ಲೋಸ್ ಅಂತಂದರೆ ಎಲ್ಲರಿಗೂ ನೋವಾಗಲ್ಲ. ಇದರಿಂದನೇ ಹುಟ್ಟಿದಾಗಿಂದ ಬೆಳೆದು ಇದರಿಂದನೇ ಊಟ ಮಾಡಿ ಇದರಿಂದನೇ ಮುಂದೆ ಬಂದಿದ್ವಿ. ಈ ಸರಸ್ವತಿಗೆ ಬೆಳೆ ಕೊಟ್ಕೊಂಡು ಎಲ್ಲ ಆ್ಯಕ್ಟ್ರಿಗಳದ್ದು, ರಾಜ್ಕುಮಾರ್ದು, ಅಂಬರೀಷ್ದು, ಶ್ರೀನಾಥದು, ಅವಾಗೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರಿಗಳದ್ದೆಲ್ಲ ಕಟೌಟ್ಗಳೆಲ್ಲ ಬರೆದು ಇವತ್ತಿನ ದಿನ ಕ್ಲೋಸ್ ಮಾಡ್ತಾಯಿದ್ದೀವಿ ಅಂತಂದರೆ ಫಿಲಿಮ್ ಲೈನ್ ಅಷ್ಟು ಮಟ್ಟಿಗಿದೆ, ಏನು ಮಾಡೋಕ್ಕಾಗಲ್ಲ.